ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಿರುವ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ 17ನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ಸ್ ಯಾವ ರೀತಿ ಅಂತ ನೋಡೋಣ ಬನ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಮೂರರ ಮೊದಲ 5 ಗುಣಕಗಳ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಮೂರರ ಮೊದಲ 5 ಗುಣಕಗಳು ಅಂದ್ರಿ ನಮ್ಮ ಮೂರನ ಬಗ್ಗೆ ಏನ್ರಿ? 3 ಒಂದ್ಲೆ 3, 3 ಎರಡ್ಲೆ 6, 3 ಎರಡ್ಲೆ 6, 3 ಮೂರ್ಲೆ 9, 3 ನಾಲ್ಕಲೆ 12, 3 ಐದ್ಲೆ 15. ಏನು ಹೇಳೋ 5 ಮೂರರ ಮೊದಲ 5 ಗುಣಕಗಳು 1 2 3 4 5 ಇದರ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇನ್ನೆಲ್ಲ ಪ್ಲಸ್ ಮಾಡ್ರಿ. 6 3 ಅಷ್ಟ 9, 9 9 18, 18 ಪ್ಲಸ್ 12 30, 30 ಪ್ಲಸ್ 15 45. 45 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಇದಾವೆ? 1 2 3 4 5 ಡಿವೈಡ್ 5 ಮಾಡಿದ್ರೆ 5 ಒಂದ್ಲೆ 5, 5 9ಲೆ 45. ಇದ್ರ ಆನ್ಸರ್ ಏನ್ರಿ? 45. ಮೂರರ ಮೊದಲ 5 ಗುಣಕಗಳ ಸರಾಸರಿ ಎಷ್ಟು? 9 ಆಗ್ತದೆ. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್. 0.5 ಪ್ಲಸ್ 0.05 ಪ್ಲಸ್ 0.005 ಇದೇನದ ಕ್ವಶನ್? ಕೂಡ್ಸು ಲೆಕ್ಕ ಐತಿದ. ಕೂಡ್ಸು ಲೆಕ್ಕ ಐತಿ. ಭಾಳ ಜನಕ್ಕೆ ಕೂಡ್ಸು ಲೆಕ್ಕ ಗೊತ್ತಿರಂಗಿಲ್ಲ. ಪಾಯಿಂಟ್ದಾಗ ಮಾಡೋದ. ಇದನ್ನ ಯಾವ ರೀತಿ ಮಾಡೋದು ನೋಡ್ರಿ. 0.5 ಅಂತ ಐತಿ. ನೆಕ್ಸ್ಟ್ ಏನೈತಿ? 0.5 0.05 ಕೂಡ್ಸೋದ ಮತ್ತು ಕಳಿಲಕ್ಕಿದ್ದಾಗ ಪಾಯಿಂಟ್ ಎಲ್ಲ ಸೇಮ ಬರೋಕೆ. ಪಾಯಿಂಟ್ ಆಚಗಡೆ ಸಂಖ್ಯೆ ಆಚಗಡೆ ಇಟ್ಕೋಬೇಕು, ಈಚಗಡೆ ಸಂಖ್ಯೆ ಈಚಗಡೆ ಇಟ್ಕೋಬೇಕು. ಪಾಯಿಂಟ್ ನೀವು ಹಿಂದೆ ಮುಂದೆ ಮಾಡೋಂಗಿಲ್ಲ. ಈ ರೀತಿ 0.5 0 ಮತ್ತು ನೆಕ್ಸ್ಟ್ ಏನು ಮಾಡ್ತೀರಿ ನೀವು? ಈಗ 0.05 0.5 ಮತ್ತು 0.55 ಈ ರೀತಿ ಬರೋದ ಭಾಳ ಮಂದಿ ಲೆಕ್ಕ ಮಾಡ್ತೈತ್ರಿ. ಆದ್ರೆ ಇದು ಕರೆಕ್ಟ್ ಆಗೋದಿಲ್ಲ. ಈ ನೋಡ್ರಿ, ಪಾಯಿಂಟ್ ಎಲ್ಲ ಸೇಮ್ ಇರ್ಬೇಕಾ? ಎಷ್ಟಾಗ್ತೀಗ? 0.5 0.05 0.005 ಈಗ ಪ್ಲಸ್ ಮಾಡಿರಿ. ನೋಡ್ರಿ, 5 ಇದ್ದ 5 0 5 5 0 0 5 ಪಾಯಿಂಟ್ ಐತಿ. ಪಾಯಿಂಟ್ ತಗೋರಿ. 0.555 ಆನ್ಸರ್ ಏನ್ರಿ? 0.555 555 ಅಲ್ರಿ ಮತ್ತದ. ಅದನ್ನು 0.555 ಅನ್ಬೇಕು. 555 ಅನ್ನೋ ಹಾಗಿಲ್ಲ. ಓಕೆ, ಆನ್ಸರ್ ಏನ? 0.555. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ 12,500 ಚದರ ಮೀಟರ್, ಉದ್ದ 125 ಮೀಟರ್, ಅದರ ಪರಿಧಿ ಎಷ್ಟು ಅಂತ ಕೇಳ್ತಾರೆ. ಒಂದು ಆಯತಾಕಾರದ ವಿಸ್ತೀರ್ಣ ಕೊಟ್ಟಾರೆ. ಎಷ್ಟೈತಿ? 12,500 ಐತಿ. ಉದ್ದ ಕೊಟ್ಟಾರೆ. ಉದ್ದ ಎಷ್ಟೈತಿ? 125 ಐತಿ. ಅದರ ಪರಿಧಿ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ನಾವು ನಿನ್ನೆ ವಿಡಿಯೋದಲ್ಲಿ ಏನು ಮಾಡಿದ್ವಿ? ಅವರ ವಿಸ್ತೀರ್ಣ ಕೊಟ್ಟು ಉದ್ದ ಕೊಟ್ಟು ಅಗಲ ಕಂಡು ಹಿಡಿದು ನೋಡಿದ್ವಿ. ಆದರೆ ಈಗ ಏನು ಮಾಡ್ಬೇಕು? ನಾವು ಅಗಲ ಕಂಡು ಹಿಡಿದಿದ್ದಾಗ ಈಗ ಪರಿಧಿ ಕಂಡು ಹಿಡಿದೈತಿ. ಪರಿಧಿ ಅಂದ್ರೇನ? ಸುತ್ತಳತೆ ಕಂಡು ಹಿಡಿದೈತಿ. ಈಗ ಆಯತ ಯಾವ ರೀತಿ ಇರ್ತೈತಿ? ಇದು ಆಯತ. ಓಕೆ, ಈಗ ನೋಡ್ರಿ, ಏನು ಕೊಟ್ಟಾರೆ ನಮ್ಗೆ? ವಿಸ್ತೀರ್ಣ ಕೊಟ್ಟಾರೆ. ವಿಸ್ತೀರ್ಣ ಕಂಡುಹಿಡಿಯುವಂಥ ಫಾರ್ಮುಲಾ ಏನೈತಿ? L × B ಐತಿ. ಈಕ್ವಲ್ ಟು ಎಷ್ಟೈತಿ? 12,500 ಐತಿ. ಓಕೆ, ಈಗ ನೋಡಿ, ನಮಗೆ ಏನು ಕೊಟ್ಟಾರ? ಈಗ ಅವರ ಉದ್ದ ಕೊಟ್ಟಾರೆ. ಲೆಂತ್ ಎಷ್ಟೈತಿ? 125. 125 ಇಂಟು B ನಮಗೆ ಗೊತ್ತಿಲ್ಲ. B ಕಂಡಿರ್ಪ ಇದೀಗ. B = 125 00 12,500. ಈಗ ನೋಡ್ರಿ, ನಮಗೆ ಬಿ ಬೇಕಾದ್ರೆ ಏನು ಮಾಡ್ಬೇಕು? ನಾವೀಗ ಲೆಂತ್ ಎಷ್ಟೈತಿ? ಇಲ್ಲಿ ಲೆಂತ್ ಬರ್ಕೊರಿಪ್ಪ. ಇಲ್ಲಿಗೆ ಲೆಂತ್ ಇಲ್ಲಿ ಬೇಡ, ಇಲ್ಲೇ ಬರ್ಕೊರಿ. ಲೆಂತ್ ಎಷ್ಟೈತಿ? ಈಗ 125 ಐತಿ. ಈಗ ನಮಗೆ ಇದು ಬ್ರೆಡ್ತ್ ಬೇಕಾಯ್ತು. ಈಗ ಬ್ರೆಡ್ತ್ ಬೇಕಾಯ್ತು ಅಂದ್ರೆ ಈಗ ಬಿ ಇಲ್ಲೇ ಬಿಡ್ರಿ. ಇನ್ನು 120 ಆಚಗಡೆ ಅವ್ರು ಏನಕ್ಕೈತಿ? B = 12,500 ಡಿವೈಡೆಡ್ ಬೈ 125. 125 ಒಂದಲೇ 125, 125 ಒಂದಲೇ 125. ಇವೆರಡು 0 ಯಾಜ್ ಇಟ್ಟಿದ್ದು ಎಷ್ಟು ಬಂತ? 100. ನಮ್ದು ಬ್ರೆಡ್ ಎಷ್ಟು ಬಂತ? 100 ಬರುತ್ತೆ. ಬ್ರೆಡ್
100 ಐತಿ. ನಮಗೇನು ಕೇಳ್ತಾರೆ ಅವ್ರ ಬ್ರೆಡ್ತ್ ಕೇಳ್ತಿಲ್ಲ. ನಾವು ನಿನ್ನೆ ವಿಡಿಯೋದಲ್ಲಿ ವಿಸ್ತೀರ್ಣ ಕೊಟ್ಟ ಉದ್ದ ಕೊಟ್ಟಾಗ ನಾವು ಅಗಲ ಕಂಡು ಹಿಡಿದಿದ್ವಿ. ಈಗ ಏನು ಬೇಕಾಯ್ತು ನಮ್ಗೆ ಅಗಲ ಬೇಕಾಗಿಲ್ಲ, ಸುತ್ತಳತೆ ಬೇಕಾಯ್ತು. ಈ ನೋಡ್ರಿ ಇದೊಂದು ಆಯತಾಕಾರ ಅಂದ್ರೆ ಇಲ್ಲಿ ಉದ್ದ 125 ಐತಿ ಅಂದ್ರೆ ಇಲ್ಲೂ ಕೂಡ 125 ಇರ್ತೈತಿ, 125 ಮೀಟರ್ ಇರ್ತೈತಿ. ಇಲ್ಲಿ 100 ಮೀಟರ್ ಐತಿ ಅಂದ್ರೆ ಇಲ್ಲೂ 100 ಮೀಟರ್ ಇರ್ತೈತಿ. ಇನ್ನು ಸುತ್ತಳತೆ ಕಂಡಿಡ್ರಿ 125 ಪ್ಲಸ್ 125 250 ಪ್ಲಸ್ 100 100 200 2 ಪ್ಲಸ್ ಮಾಡಿ ಎಷ್ಟಾಗೈತಿ 450 ಮೀಟರ್ ಸುತ್ತಳತೆ ಆಗ್ತೈತಿ. ಆಯತದ ಸುತ್ತಳತೆ ಎಷ್ಟು ರೀ 450 ಮೀಟರ್. ಆಪ್ಷನ್ ಎ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಸರಣಿ ಐತಿ ನೋಡ್ರಿಂದ ಸಿರೀಸ್ 225 336 447 ಕ್ವಶನ್ ಮಾರ್ಕ್ ಅಂತ ಐತಿ. ಈ ನೋಡ್ರಿ 225 ಐತಿ ಅಂದ್ರೆ 336 ಐತಿ -447. ನೆಕ್ಸ್ಟ್ ಸಂಖ್ಯೆ ಯಾವಂತ ಐತಿ ಕ್ವಶನ್. ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ 336ರಾಗ 225 ಕೇಳ್ರಿ. 6 5 1, 3 2 1, 3 2 1, 101 111. ಹಾಗಿದ್ರೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ 447ರಾಗ 336. 7 6 ಕಳೆದ್ರೆ 1, 4 3 ಕಳೆದ್ರೆ 1, 4 3 ಕಳೆದ್ರೆ 1. ಇದಕ್ಕೂ 111. ಹಾಗಿದ್ರೆ ಇದಕ್ಕೂ 111 ಡಿಫ್ರೆನ್ಸ್ ಇರ್ಬೇಕಂದ್ರೆ ಈಗ 447ಕ್ಕೆ 111 ಪ್ಲಸ್ ಮಾಡಿರಿ. ಇದು 8 5 5 558 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ 225 336 447 ಒಂದೊಂದು ಹೆಚ್ಚಾಗೈತಿ. ಇಲ್ಲಿ 25 ಐತಂದ್ರೆ ಇಲ್ಲಿ 36 ಆಗೈತಿ, ಇಲ್ಲಿ 36 ಐತ್ರಿ ಇಲ್ಲಿ 47 ಆಗೈತಿ, ಇಲ್ಲಿ 47 ಐತ್ರಿ ಇಲ್ಲಿ 58 ಆಗ್ಬೇಕು. ಓಕೆ, 558 ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್, ಸುಮಿತ್ ರವಿಗಿಂತ 10% ಹೆಚ್ಚು ಅಂಕಗಳನ್ನು ಪಡೆಯುತ್ತಾನೆ. ರವಿ ಸುಮಿತ್ಗಿಂತ ಎಷ್ಟು ಶೇಕಡ ಕಡಿಮೆ ಅಂಕಗಳನ್ನು ಪಡೆಯುತ್ತಾನೆ ಅಂತ ಕ್ವಶನ್ ಐತಿ. ಇನ್ನು ನೋಡ್ರಿ ಇದು ಸುಮಿತ್ ಬರ್ಕೋರಿ. ಸುಮಿತ್ ಇಲ್ಲಿ ರವಿ. ಕ್ವಶನ್ ಏನಿದೆ ಸುಮಿತ್ ರವಿಗಿಂತ 10% ಕಡಿಮೆ ಐತಂತ, ಇವನಕ್ಕಿಂತ ಇವ್ 10% ಕಡಿಮೆ ಅದಂತ. ಹಾಗಿದ್ರೆ ಇವಂದ 100 ಇದ್ರೆ ಇವಂದ ಎಷ್ಟು ಇರ್ತೈತಿ 10% ಕಡಿಮೆ ಇದ್ರೆ 90 ಇರ್ತೈತಿ. 10% ಹೆಚ್ಚು ಐತಿ. 10% ಹೆಚ್ಚು ಅಂದ್ರೆ ಸುಮಿತ್ ರವಿಗಿಂತ 10% ಹೆಚ್ಚು ಅಂಕ ಅಂದ್ರೆ 100 ಇತ್ತಂದ್ರೆ ಇವಂದ 110. ಇಷ್ಟಾದ ನಂತರ ಕ್ವಶನ್ ಏನು ಕೇಳಿದಾರೆ ನೋಡಲ್ಲಿ, ರವಿ ಸುಮಿತ್ಗಿಂತ ಎಷ್ಟು ಶೇಕಡ ಕಡಿಮೆ ಇದೆ ಅಂತ ಕೇಳಿದಾರೆ. ರವಿ ಸುಮಿತ್ಗಿಂತ ಎಷ್ಟು ಕಡಿಮೆ ಇದಾನು 110ಕ್ಕೆ ಇವಂದ ಸುಮಿತ್ 110 ಐತಂದ್ರೆ ರವಿ ಎಷ್ಟು ಕಡಿಮೆ ಇದಾನ ನೋಡ್ರಿ 10 ಕಡಿಮೆ ಅದಾನ. ಅಂದ್ರೆ 110 ಸುಮಿತ್ ಐತಂದ್ರೆ ರವಿ ಎಷ್ಟು ಕಡಿಮೆ ಇದಾನು 10 ಅಂಕಗಳು ಕಡಿಮೆ ಇದಾನು. 110ಕ್ಕೆ 10 ಕಡಿಮೆ ಇದ ಅಂದ್ರೆ ಪರ್ಸೆಂಟೇಜ್ ಅಂದ್ರೆ 100%. 100%ಕ್ಕೆ ಎಷ್ಟ ನೋಡ್ರಿ 110 ಅಂದ್ರೆ ಕೆಳಗೆ ಬರ್ತೈತಿ 10 × 100 ಮ್ಯಾಗ ಬರ್ತೈತಿ. 0 0 ಕ್ಯಾನ್ಸಲ್. 11 1 11 11 9 99 ಎಷ್ಟು ಉಳಿತ 11 9 99 1 ಉಳಿತ. ಪಾಯಿಂಟ್ ಕೊರಿ 0 ಬರ್ತೈತೆ. ಮತ್ತು ಇದಾಗಲ್ಲದ 11 9 99 ಆಯ್ತು. 1 ಇಟ್ಕೊನಿ ಪಾಯಿಂಟ್ ಬತ್ತು, ಇಲ್ಲೊಂದು 0 ತಗೋರಿ. ನೆಕ್ಸ್ಟ್ 11 9 ಮತ್ತು ಆನ್ಸರ್ ಏನಾಗುತ್ತೆ 9.09% ಆಗ್ತದೆ. ಆಪ್ಷನ್ ನಂಬರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 9.0 ಸಮಥಿಂಗ್ ಐತಿ. ನೆಕ್ಸ್ಟ್ ಓಕೆ, ಸಿ ಇಸ್ ದ ರೈಟ್ ಆನ್ಸರ್ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 0.45 ಬಾಗಲೇ 0.0009 ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ 0.45 ಐತಿ ಡಿವೈಡೆಡ್ ಬೈ 0.0009 ಐತಿ. ನೋಡ್ರಿ ಈ ರೀತಿ ಕೊಟ್ಟಾಗ ನಾವು ಏನು ಮಾಡ್ಬೇಕಾ, ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಅಂದ್ರೆ ಇದ್ರ ಮುಂದೆ 2 0 ಇಟ್ಕೋದು. ಓಕೆ, ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ 1 2 3 4 4 ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ಇಲ್ಲಿ 4 0 ಇಟ್ಕೋರಿ.
ಇಷ್ಟೊಂದು ಥರ ಏನಾಗೈತಿದೆ, ಕೆಳಗಿಂದ 900 ಆಕೈತಿ, ಮ್ಯಾಗಿಂದ 4,50,000 ಆಗ್ತೈತಿ. ಈಗ ಕಟ್ತಾವ್ರಿ. ಈ 2 0 ಕ್ಯಾನ್ಸಲ್ಲ, ಈ 2 0 ಕ್ಯಾನ್ಸಲ್ಲ. 9 1 9, 9 5 45, 2 0 ಆ್ಯಸ್ ಇಟ್ ಈಸ್ ಆಗಿದ್ರೆ ಆನ್ಸರ್ ಏನು ರೀ? 500 ಸರಿ ಅದ ಉತ್ತರ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಹಳ್ಳಿಯ ಜನಸಂಖ್ಯೆ 27,500 ಇದೆ. ಪುರುಷರು ಮತ್ತು ಮಹಿಳೆಯರ ಅನುಪಾತ 3:2 ಆದರೆ ಪುರುಷರ ಸಂಖ್ಯೆ ಎಷ್ಟು? ನೋಡ್ರಿ, ಟೋಟಲ್ ಜನಸಂಖ್ಯೆ ಎಷ್ಟೈತಿ? 27,500 ಐತಿ. ಅವ್ರ ಅನುಪಾತ ಕೊಟ್ಟಾರ, ಇದು ಮೆನ್, ಇದು ಮೆನ್ ಅಂತ ಅನ್ಕೋರಿ. ಎಷ್ಟೈತಿ? 3:2. ಇಲ್ಲಿ ಟೋಟಲ್ ಐತದ. ಟೋಟಲ್ ಐತಂದ್ರೆ ಇದನ್ನ 2 ಪ್ಲಸ್ ಮಾಡ್ಕೋರಿ, ಇದನ್ನು ಟೋಟಲ್ ಮಾಡ್ಕೋರಿ. 3 2 ಎಷ್ಟಾಕೈತೆ? 5. ಹಾಗಿದ್ರೆ ಈ 5ರ ವ್ಯಾಲ್ಯೂನ ಏನು ರೀ? 27,500. ನಮಗೇನು ಕೇಳ್ತಾರೆ? ಪುರುಷರು ಮೆನ್ ಅಂತ ಎಷ್ಟೈತಿ? ಮೆನ್ 3 ಐತಿ. 3 ವ್ಯಾಲ್ಯೂ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್. 5 ಕೆಳಗೆ ಬಂತ, ಮ್ಯಾಗ 3 × 27,500. 5 1 5, 5 5 25, 2 ಉಳಿತು, ಮತ್ತು 5 5 25, 2 0 ಆ್ಯಸ್ ಇಟ್ ಈಸ್. 55 3 ಎಷ್ಟಾಕೈತಿ ನೋಡ್ರಿ? 5 3 15, 150, 165, 165 ಆಗ್ತೈತಿ. 55 3 165, 2 0 ಆ್ಯಸ್ ಇಟ್ ಈಸ್. ಹಾಗಿದ್ರೆ ಪುರುಷರು ಎಷ್ಟು ಅದಾರ ರೀ? 16,500 ಜನ ಪುರುಷರದಾರು. ಆಪ್ಷನ್ ನಂಬರ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಮಿಸ್ಸಿಂಗ್ ನಂಬರ್ ಐತೆ ನೋಡ್ರಿ. 4 9 16 25 36 49 ಡ್ಯಾಶ್ ಕಾಣೆಯಾದ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕ್ವಶನ್ ಐತಿ. ಇದನ್ನು 4 9 16 25 36 49 ಕ್ವಶನ್ ಮಾರ್ಕ್. ಇವು ನಿಮ್ಗೆ ಯಾವ ರೀತಿ ಕಾಣತಾವು? ನಿಮ್ಗೆ ಮ್ಯಾಥ್ಸ್ ಮಾಡ್ತಿರ್ತೀರಂದ್ರೆ ನಿಮ್ಗೆ ಕ್ಯೂಬ್ ಗೊತ್ತಿರ್ಬೇಕಾ, ಸ್ಕ್ವೇರ್ ಗೊತ್ತಿರ್ಬೇಕಾ? ಇವೇನಿವ ಸ್ಕ್ವೇರ್. ಇದು 2 ಸ್ಕ್ವೇರ್, ಇದು 3 ಸ್ಕ್ವೇರ್, ಇದು 4 ಸ್ಕ್ವೇರ್, ಇದು 5 ಸ್ಕ್ವೇರ್, ಇದು 6, ಇದು 7. ನೆಕ್ಸ್ಟ್ ಏನು ಬೇಕಾ? 8. 8 8 ಎಷ್ಟು? 64 ಆಗ್ತದೆ. ಆನ್ಸರ್ 64 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಎಲ್ಲ ಐತೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. 40 kgಯಲ್ಲಿ 10 kg ಎಷ್ಟು ಶೇಕಡ ಆಗುತ್ತದೆ ಅಂತ ಕೇಳ್ತಾರೆ ಕ್ವಶನ್. 40 kgಯಲ್ಲಿ 10 kg ಅಂದರೆ 40ಕ್ಕೆ 10 kg ಎಷ್ಟು ಶೇಕಡ ಆಕೈತೆ ಕೇಳ್ತಾರೆ? ಇಂಟು 100. 0 0 ಕ್ಯಾನ್ಸಲ್ಲ. 4 1 4 25 ಆಗಿದ್ರೆ 8% ಆಕೈತಿ. 25% ಆಗ್ತೈತಿ. ಈ ರೀತಿ ಮಾಡಿದ್ರೆ ನಡಿತೈತಿ. ಇಲ್ಲಂತಂದ್ರೆ 40ಕ್ಕೆ 10 kg ಅಂದ್ರೆ 100ಕ್ಕೆ ಎಷ್ಟು kg? 100ಕ್ಕೆ 8%. kg ಒಳಗಾದ್ರೆ 40ಕ್ಕೆ 10 kg, ಪರ್ಸೆಂಟೇಜ್ ಒಳಗೆ 100%ಕ್ಕೆ 8%. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದು ಕೂಡ ಇದೆ, ಸೇಮ್ ಬರ್ತೈತಿ. ಕಟ್ತಾ ಹೊಡೆದ್ರೆ ಆನ್ಸರ್ 25 ಬರ್ತೈತಿ. ಹಾಗಿದ್ರೆ ಆನ್ಸರ್ ಏನು ರೀ? 25% ಆಗ್ತದೆ. ನೀವು ಮಾಡಿರಿ. ಈಗ 50 ಇಲ್ಲಿ ಬರ್ತೀನಿ ಕ್ವಶನ್. ಇಲ್ಲಿ ತೋರಿ. 50 kgಯಲ್ಲಿ 30 kg ಶೇಕಡ ಎಷ್ಟು? ಇದು ನೀವು ಕಂಡುಹಿಡಿರಿ. ಇದನ್ನು ಕಂಡುಹಿಡಿದ ಕಮೆಂಟಲ್ಲಿ ಹಾಕ್ರಿ. ಓಕೆ ಇದುವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಪ್ರತಿದಿನ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಕ್ಷನನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.